ಪದ್ಯಪಾಠ 6 ಗ್ರಂಥಾಲಯದಲ್ಲಿ CPK ಪ್ರವೇಶ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸಮನಾದುದು ಮತ್ತೊಂದಿಲ್ಲ ಎಂಬ ಮಾತಿದೆ. ಜ್ಞಾನವು ಸಾಗರದಂತೆ ವಿಸ್ತಾರವೂ ಸಮೃದ್ಧವೂ ಆಗಿದೆ. ಸಾವಿರಾರು ವರ್ಷಗಳ ಜ್ಞಾನಾನುಭವ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ದಾಖಲಾಗಿದೆ. ಪುಸ್ತಕದ ಒಳಗೆ ವಿಸ್ತಾರ ವಿಶ್ವವೇ ಅಡಕವಾಗಿದೆ. ಇಂತಹ ಜ್ಞಾನ ಸಾಗರದ ಪ್ರತಿರೂಪವೇ ಗ್ರಂಥಾಲಯ. ಅಪಾರ ಗ್ರಂಥ ರಾಶಿಯ ಮುಂದೆ ನಿಂತಾಗ ನಮ್ಮ ಅಹಂಕಾರ ನಾಶವಾಗಿ ಅಲ್ಪತೆಯ ಅರಿವಾಗುತ್ತದೆ. ಈ ಭಾವನೆ ಗ್ರಂಥಾಲಯದಲ್ಲಿ ಕವನದಲ್ಲಿ ನಿರೂಪಿತವಾಗಿದೆ. ಕಣ್ದಿಟ್ಟಿ ಹರಿದತ್ತ ಗ್ರಂಥಗಿರಿ ಪಂಕ್ತಿಗಳು ನಿಂತು ಬೆರಗಿಯುತ್ತಿವೆ ಪುಸ್ತಕಾಲಯದಲ್ಲಿ. ಇವುಗಳಡಿ ನಾ ಧೂಳ ಕಣವಾಗಿ ನಿಲ್ಲುವೆನು. ಕ್ಷಣಕಾಲ ಬಂದು ನಿಂತರೆ ಸಾಕು, ನನ್ನ ಮತಿ ಮುದುಡಿ ಹೋಗುವುದಿಲ್ಲಿ. ನನ್ನ ಅಹಂಕಾರವನ್ನು ನುಚ್ಚಿ ನೂರಾಗಿಸುವುದೀ ತಾಣ ಅಪ್ಪಳಿಸಿ. ಒಳಗೆ ಬಂದೆನೋ ಬೇಗ ಹೊರಗೆ ಓಡುವ ತವಕ ಏಕೆನಲು ಬೆದರುವೆನು ನನಗಿಲ್ಲಿ ಬಹಳ ಏಕೆ ಬೇಕು ಯಾರಿಗೆ ಇಂಥ ಶಿಕ್ಷೆ. ದೂರವೇ ಇರಲಿ ಎನಿತು ಹಿರುಬಾಳುಗಳ ಮೇಳ ನೆರೆದಿಹುದಿಲ್ಲಿ. ಈ ಗ್ರಂಥಗಳೋ ಅಂಥ ಬಾಳುಗಳ ಪಳೆಯುಳಿಕೆ. ಇವ ಕಂಡು ಮೂಲವನ್ನು ಚಿತ್ರಿಸಲು ಯತ್ನಿಸುವೆ. ಕಡೆಗೆ ನಿಲ್ಲುವೆ ವಿಶ್ವರೂಪಾವಲೋಕನದಿ. ಪಾರ್ಥನಲು ತತ್ತರಿಸಿ ಭೀತ ವಿಸ್ಮಿತನಾಗಿ. ಕೃತಿಕಾರರ ಪರಿಚಯ. CPK ಎಂದೇ ಪ್ರಖ್ಯಾತರಾಗಿರುವ ಡಾ. CP ಕೃಷ್ಣಕುಮಾರ್ ಅವರು 1939ರಲ್ಲಿ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಕವಿ ಹಾಗೂ ವಿಮರ್ಶಕರು. ಸಂಸ್ಕೃತ ಮತ್ತು ಇಂಗ್ಲಿಷಿನಿಂದ ಅನೇಕ ಕೃತಿಗಳನ್ನು ಅನುವಾದಿಸಿದ್ದಾರೆ. ಅನಂತ ಪೃಥ್ವಿ, ತಾರಸಕ, ಸಾಹಿತ್ಯ ಪ್ರವೇಶ, ಕನ್ನಡ ವೇಣಿ ಸಂಹಾರ, ಕನ್ನಡ ನಾಗಾನಂದ, ಕಾವ್ಯಾರಾಧನೆ, ವರ್ತಮಾನ, ಬೊಗಸೆ, ಅಂತರತಮ, ಜನಪದ ಸರಸ್ವತಿ ಮುಂತಾದವು ಇವರ ಕೃತಿಗಳು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ದೊರೆತಿವೆ. ಗಂಗಾವತಿಯಲ್ಲಿ ನಡೆದ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಸ್ತುತ ಗ್ರಂಥಾಲಯದಲ್ಲಿ ಕವನವನ್ನು CPK ಅವರ ಅನಂತ ಪೃಥ್ವಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.